ಮಾಡ್ತಾರೆ, ನಮ್ಮ ತಿಂಡಿ ಆಗಲಿಲ್ಲ ವಿಚಾರ ಮಾಡ್ತಾರೆ. ಅವಾಗ ಅವ್ರು ಬಂದವರು ಒಂದಿಷ್ಟು ಜನ ನಮ್ಮ ತಿಂಡಿ ಆಗಲಿಲ್ಲ, ನಾವು ಲೇಟಾಗಿ ಬರ್ತೀವಿ ಅಂತೀರ. ಅವನಥರ ಹುಚ್ಚನೇ ಆಗಿತ್ತಂತ, ಮೊದಲೊಂದು ಕೊಲೆ ಮಾಡಿದವನೇ ಆಗಿತ್ತಂತೆ. ಅವ ಒಂದು ಕೊಲೆ ಮಾಡಿ ಎರಡರೊಳಗೆ ಒಂದು ಸುತ್ತು ಕೊಲೆ ಮಾಡಿ ಜೈಲಿಗೆ ಹೋಗಿ ಮತ್ತೆ 13 ವರ್ಷ ಇದ್ದು ಹೊರಗೆ ಬಂದವು. ಆವಾಗ ಕೊಲೆ ಮಾಡುವಾಗ ನಾ ಐ ವಿಟ್ನೆಸ್ ಆಗುತ್ತೆ. ಈಗಲೂ ಮುಂಜಾನೆ ಮತ್ತೆ 6 ಕಾಲಕ್ಕೆ ನಾನು ಪೇಪರಿಗೆ ಹೋಗುವ, ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಾನು. ಅದಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು 4 ಜನ ನಿಂತಿದ್ರು, ಕೇಳಿದೆ. ಅವರು ಅಲ್ಲಿವರೆಗೆ ಹೆಣ ಹೋಗೇ ಇಲ್ಲ. ನಾ ಕಡೆ ಹೋಗಿ ನೋಡಿ ಹೇಳಿ, ಇಲ್ಲ ಹಾಗಿದ್ರೆ ಅವರೆಲ್ಲ ಮನೆ ಸುಟ್ಟು ಬಿಡುವ ಅದು ಇದು ಅಂದ್ರು ಊರವರು. ಅದು ಬೇಡ, ಪೊಲೀಸರು ಬರಲಿ, ಮತ್ತು ನೀವು ಜೈಲಿಗೆ ಹೋಗೋದು ಬೇಡ ಅಂತೇಳಿ ಹೇಳಿ ಆಮೇಲೆ ಪೊಲೀಸರಿಗೆ ಫೋನ್ ಮಾಡಿ ಎಲ್ಲ ಮಾಡಿದ್ವಿ. ಮೊದಲು ಯಾಕೆ ಕೊಲೆ ಮಾಡಿದ್ದು? ಅವನು ಮಾವನ ಯಾಕೆ ಅಂತೇಳಿ ಅದು ಅವಾಗಲೂ ಗೊತ್ತಿಲ್ಲ. ಸ್ಯಾಡಿಸ್ಟ್ ಆಗೇ ಅದು. ಅವನ ತಾಯಿನೂ ಈಗ ಅವನ ಸಂಗಡ ಇರೋಂಗಿಲ್ಲ. ಅವನು ಹೆಂಡತಿ ಮಕ್ಕಳು ಆ ಕೊಲೆ ಮಾಡಿದ ಮೇಲೆ ಯಾರೂ ಅವನ ಸಂಗಡ ಇರೋಂಗಿಲ್ಲ, ಒಬ್ಬನೇ. ಈಗ ಯಾಕೆ ಕೊಲೆ ಮಾಡಿದ ಅಂತ ಏನಾದ್ರು ಗೊತ್ತಿದೆ? ಈಗ ಯಾಕೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಕೊಲೆ ಆದವ್ ಇದ್ದಾನಲ್ಲ, ಅವನ ಸಂಗಡನೇ ಇವ್ನು ಕೆಲಸಕ್ಕೆ ಹೋಗ್ತಿದ್ದ. ಅವ ಒಂದು 10-15 ಜನರು ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದ ಊರಲ್ಲೆಲ್ಲ. ಅವನ ಸತ್ತಿಗೆ ಇವು ಕೆಲಸಕ್ಕೆ ಹೋಗೋದು. ಅವರವರೊಳಗೆ ಆ ಕೆಲಸದ ಇದ್ರೊಳಗೆ ಏನು ಬಂತು ಏನೂ ಗೊತ್ತಿಲ್ಲ.